ನಾವೆಲ್ಲ ರೆಡಿಯಾಗಿದ್ದು ಕಾಲೇಜ್ ಫಂಕ್ಷನ್ಗೆ ಹೋಗ್ಬೇಕು ಅಂತ, ಬಟ್ ನಾವು ಹೋಗಿದ್ದ ಪ್ಲೇಸೇ ಬೇರೆ. ನಮಸ್ಕಾರ ಕರುನಾಡು. ಗೆಟ್ ರೆಡಿ ಟು ದ ಕಾಲೇಜ್ ಫಂಕ್ಷನ್ಗೆ ಅಂತಲೇ ನಾನು ಎತ್ಕೊಂಡಿದ್ದು ಕ್ರೀಮ್ ಕಲರ್ ಕ್ರೇಜಿ ಅಪ್ಪರ್ ಆ್ಯಂಡ್ ಸಿಮೆಂಟ್ ಕಲರ್ ಮಾಂಫಿಟ್ ಪ್ಯಾಂಟ್, ಹಾಗೆ ಡ್ರೆಸ್ಗೆ ಮ್ಯಾಚ್ ಆಗೋ ಒಂದು ಬ್ಯಾಗಿ ಶೂ ಎತ್ಕೊಂಡೆ. ಫೈನಲಿ ಔಟ್ಫಿಟ್ ಹೀಗಿತ್ತು. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಹಾಕಿ ಗೈಸ್. ಚೆನ್ನಾಗಿ ಕಾಣ್ತಾ ಇದೆಯಾ? ಫಂಕ್ಷನ್ಗೆ ಹೋಗೋಕ್ಕೆ ಗಾಡಿ ಎತ್ಕೊಂಡು ನಮ್ಮ ಫ್ರೆಂಡ್ ಮನೆ ಹತ್ರ ಬಂದೆ. ಅವ್ನು ನೋಡ್ರೆ ಇನ್ನೂ ರೆಡಿನೇ ಆಗಿರಲಿಲ್ಲ. ವಿಡಿಯೋ ಮಾಡ್ತೀರಿ, ಹೇಗೆ ನೋಡ್ತಿದ್ದ ನೋಡಿ. 3 ಜನ ನಾವು ಫಸ್ಟು ನಮ್ಮ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಮ್ಮ ಫ್ರೆಂಡ್ ಅಸೈನ್ಮೆಂಟ್ ಕೊಟ್ಟಿರಲಿಲ್ಲ, ಅದಕ್ಕೆ ಅಸೈನ್ಮೆಂಟ್ ಕೊಟ್ಬಿಟ್ಟು ಫಂಕ್ಷನ್ ಇರೋ ಕಾಲೇಜ್ಗೆ ಹೋಗ್ತೀವಿ. ಆ್ಯಕ್ಚುಲಿ ಫಂಕ್ಷನ್ ಇರೋದು ನಮ್ಮ ಕಾಲೇಜಲ್ಲ ಗೈಸ್, ಬೇರೆ ಕಾಲೇಜಲ್ಲಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಆ್ಯಕ್ಚುಲಿ ಫಂಕ್ಷನ್ ಇರೋದು ನಮ್ಮ ಕಾಲೇಜಲ್ಲ ಗೈಸ್, ಬೇರೆ ಕಾಲೇಜಲ್ಲಿ. ಕಾಲೇಜ್ ಹತ್ರ ಬಂದು ಗಾಡಿ ಪಾರ್ಕಿಂಗ್ ಮಾಡಿ ಕಾಲೇಜ್ ಒಳಗೆ ಎಂಟ್ರಿ ಕೊಟ್ಟು ಅಸೈನ್ಮೆಂಟ್ ಕೊಡೋಕೆ ಸರ್ ಹತ್ರ ಅವರೇ ಸರ್ ಕ್ಲಾಸ್ ತೊಗೊಂಡಿರೋ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೋ. ನಮ್ಮ ಫ್ರೆಂಡ್ ಕೂಡ ಕ್ಲಾಸ್ಗೆ ಹೋಗದೆ ನಮ್ಮ ಜೊತೆನೇ ನಿಂತಿದ್ದ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಫೈನಲಿ ಸರ್ ಬಂದರು. ಅಸೈನ್ಮೆಂಟ್ ಕೊಟ್ಬಿಟ್ಟು ಆಚೆ ಬಂದು ನೋಡ್ರೆ ಹೆಲಿಕಾಪ್ಟರ್ ಹೋಗ್ತಿತ್ತು, ಅದನ್ನ ನೋಡ್ತಾ ನಿಂತಿದ್ದು. ಅಷ್ಟರಲ್ಲಿ ನನ್ನ ತಮ್ಮ ಮತ್ತು ಅವ್ನ ಫ್ರೆಂಡ್ ಬಂದರು. ಎಲ್ಲರೂ ಗಾಡಿ ಎತ್ಕೊಂಡು ನನ್ನ ತಮ್ಮ ಪ್ರಜೆ ಮನೆಗೆ ಹೋದ. ಬಿಕಾಸ್ ಅವ್ನು ಇನ್ನೂ ರೆಡಿ ಆಗಿರಲಿಲ್ಲ, ಅದಕ್ಕೆ ರೆಡಿ ಆಗ್ಬಿಟ್ಟು ಅಕ್ಕಿ ಎತ್ಕೊಂಡು ಬಂದಿದ್ದ ನೋಡಿ ಆರಿಸೋಕೆ. ಅಕ್ಕಿ ಆರಿಸ್ಬಿಟ್ಟು ನಾವು ಹೊರಟಿದ್ದೆ ಫಂಕ್ಷನ್ ಇರೋ ಕಾಲೇಜ್ಗೆ. ಹೋಗ್ತಾ ಹಾಗೆ ಕನ್ನಡ ಬೋಟ ನೋಡಿ ತುಂಬ ಖುಷಿ ಆಯಿತು. ಫಂಕ್ಷನ್ ನಡೀತಿರೋ ಕಾಲೇಜ್ ಹತ್ರ ಬಂದು ಆ್ಯಕ್ಚುಲಿ ಈ ಕಾಲೇಜಲ್ಲಿ ಬಾಯ್ಸ್ಗೆ ನೋ ಎಂಟ್ರಿ ಅಂತೆ ಗೈಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಲೈಟಿಗೆ ಸ್ವಲ್ಪ ಬೇಜಾರಾಯಿತು. ಹೋಗ್ಲಿ ಬಿಡು ಅನ್ಕೊಂಡು ಮನೆ ಹತ್ರ ಬಂದು ಎಲ್ಲರಿಗೂ ಹೊಟ್ಟೆ ಸಿದ್ದು ಅಂತ ಹೋಟ್ಲಲ್ಲಿ ಹೋಗಿ ನಾಷ್ಟ ಮಾಡ್ಕೊಂಡ್ವಿ. ಫಂಕ್ಷನ್ ಇರೋ ಕಾಲೇಜಲ್ಲಿ ಬಾಯ್ಸ್ಗೆ ಎಂಟ್ರಿ ಇರಲಿಲ್ಲ, ಅದಕ್ಕೆ ಎಲ್ಲರೂ ಚಾಮುಂಡಿ ಬಿಟ್ಟು ಹೋಗೋಣ ಅನ್ಕೊಂಡು ಪೆಟ್ರೋಲ್ ಹಾಕ್ಸಕ್ಕೆ ಬಂದು ಪೆಟ್ರೋಲ್ ಹಾಕ್ಸಿ ಎಲ್ಲರೂ ಚಾಮುಂಡಿ ಬಿಟ್ಟು ಕೊರಟು. ಬರೀ 50 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ನಿ ಅಂತ ನೋಡ್ತಾ ಇದ್ದೀರಾ. ಸ್ವಲ್ಪ ಗಾಡಿ ಯಾವುದು ಅಂತ ನೋಡಿ. ಚಾಮುಂಡಿ ಬೆಟ್ಟ ರೋಡ್ಗೆ ಎಂಟ್ರಿ ಅದು. ನಕ್ಕುನಿ ರೋಡಲ್ಲಿ ಸಾಂಗ್ ಕೇಳ್ಕೊ ಹೋಗ್ತಾ ಇದ್ರೆ ಪೀಸಾಗಿರುತ್ತೆ. ಹಾಗೆ ಎಲ್ಲರೂ ಹಾಡು ಹೇಳ್ಕೊಂಡು ನಂದಿ ಬೆಟ್ಟಕ್ಕೆ ಬಂದ್ವಿ. ನಂದಿಗೂ ನಮಸ್ಕಾರ ಹಾಕಿ ಎಲ್ಲರೂ ಮೆಟ್ಲು ಹೊಡ್ಕೊಂಡು ವ್ಯೂ ಪಾಯಿಂಟ್ಗೆ ಬಂದ್ವಿ. ನಾವೆಲ್ಲರೂ ವ್ಯೂ ಪಾಯಿಂಟ್ ನೋಡ್ತೀರಾ, ಇವರಿಬ್ರು ನೋಡಿ ಎಂತ ಸಾಹಸ ಮಾಡ್ತಿದ್ದಾರೆ ಅಂತ. ಸೂರ್ಯನ ಕಡೆ ಕಾಂಬೋ ಓದ್ತಾ ಇದ್ದಾನೆ ಕಣ. ವ್ಯೂ ಪಾಯಿಂಟ್ ನೋಡ್ಕೊಂಡು ಮೆಟ್ಲು ಹಡ್ಕೊಂಡು ಬರ್ಬೇಕಾದ್ರೆ ನಮ್ಮ ಬಾಸ್ ಕಾಣಿಸೋದು. ಮುಂದೆ ಬಂದು ನೋಡ್ರೆ ಇಬ್ರು ಕಲ್ಲಲ್ಲಿ ಮನೆ ಕಟ್ತಾ ಇದ್ರು. ಏನಕ್ಕಂತ ಕೇಳಿದ್ಕೆ ಏನಾದ್ರು ಅಂತ ನೀವೇ ಕೇಳಿಸ್ಕೊಳ್ಳಿ. ಒಳ್ಳೆ ಎಂಟಿ ಸಿಗ್ಲಿ ಅಂತ ಕಟ್ಟಿದ್ಯಾ? ಹಾಗೆ ಕಾಮಿಡಿ ಮಾಡ್ಕೊಂಡು ಫೈನಲ್ ಆಗಿ ಬೆಟ್ಟಕ್ಕೆ ಬಂದೋ ಗೈಸ್. ಬೆಟ್ಟ ಎಲ್ಲ ಸುತ್ತಾಡ್ಕೊಂಡು ರಿಟರ್ನ್ ಮೆಟ್ಲು ಹೇಳ್ಕೊಂಡು ನಂದಿ ಹತ್ರ ಬಂದ್ವಿ. ಗಾಡಿ ಹತ್ರ ಬಂದು ನೋಡ್ರೆ ಕೋತಿಗಳೆಲ್ಲ ಗಾಡಿನ ಚೆಕ್ ಮಾಡ್ತಿದ್ದೋ. ಫೈನಲಿ ಎಲ್ಲ ಕೋತಿಗಳನ್ನ ಓಡಿಸಿ ಗಾಡಿ ಎತ್ಕೊಂಡು ಬಂದೋ. ಎಲ್ಲರೂ ಗಾಡಿ ಎತ್ಕೊಂಡು ಮನೆಗೆ ಹೊರಟು. ಇದೇ ರೀತಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಷ್ಟೇ.